ಒಂದು ಅರ್ಥ ಆಗುವುದಿಲ್ಲ. ಒಂದು ಕಡೆ ಗೃಹ ಸಚಿವರು ಅದರ ಅಸ್ತಿತ್ವದ ಪ್ರಶ್ನೆಯನ್ನ, ರಿಜಿಸ್ಟ್ರೇಷನ್ನಿನ ಪ್ರಶ್ನೆಯನ್ನ, ಲೆಕ್ಕಪತ್ರಗಳನ್ನ ಇತ್ಯಾದಿ ಇತ್ಯಾದಿ ಪಿಕ್ಚರ್ ಅಭಿಬಿ ಬಾಕಿ ಹೇ ಅಂತ ನಮ್ಮ ಪತ್ರಕರ್ತರ ಎದುರು ಹೇಳ್ತಾ ಪ್ರತಿ ಕ್ಷಣ ಈಗಂತೂ RSS ಅನ್ನ ನಾವು ಬ್ಯಾನ್ ಮಾಡಿಯೇ ಸಿದ್ಧ ಅನ್ನುವ ಮಟ್ಟಕ್ಕೆ ಅವರು ಬಂದು ನಿಂತಿದ್ದಾರೆ. ಒಂದೊಂದ್ಸಾರಿ ಇದನ್ನ ದ್ವಂದ್ವ ಅನ್ನಬೇಕೋ, ವಿರೋಧಾಭಾಸ ಅನ್ನಬೇಕೋ, ಅಥವಾ ಇದನ್ನ ಒಂದು ರೀತಿಯ ತಮಾಷೆ ಅಂತ ತೆಗೆದುಕೊಳ್ಬೇಕೋ ಒಂದು ಅರ್ಥ ಆಗುದಿಲ್ಲ. ಜನತಂತ್ರ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗೆ ನಿಂತು ಗೆದ್ದು ಬಂದಂಥ ಯಾವ ವೀರರೂ ಅಲ್ಲ, ಶೂರರೂ ಅಲ್ಲ, ಹಿಂಬಾಗಿಲಿನಿಂದ ಬಂದವರು ಬರ್ತಾ ಇರುವವರು. ಹಾಗಾಗಿ ಅವ್ರ ಮಾತಿಗೆ ಹೆಚ್ಚಿನ ಅರ್ಥವೂ ಇಲ್ಲ, ವ್ಯಾಪ್ತಿಯೂ ಇಲ್ಲ, ಮೌಲ್ಯವೂ ಇಲ್ಲ ಅಂತ ಸಮಾಜ ತೀರ್ಮಾನಿಸಿದೆ. ಇದನ್ನ ನೀವು ಹಾಗೆ ಗಾಳಿಯಲ್ಲಿ ಗುಂಡೊಡೆದಾಗೆ ಬೇರೆ ರೀತಿಯ ಆಪಾದನೆ ಮಾಡಿ ನಾನು ಬಚಾವಾಗಿದ್ದೇನೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನೀವು ಅದಕ್ಕೆ ದಾಖಲೆಗಳನ್ನು ಕೊಡಬೇಕಾಗತ್ತೆ. RSS ಎಲ್ಲೆಲ್ಲಿ ಎಷ್ಟೆಷ್ಟು ಏನೇನು ಹೇಗೆ ಲೂಟಿ ಮಾಡಿದೆ ಅನ್ನೋದನ್ನ ನೀವು ದಾಖಲೆ ಸಮೇತ ಕೊಡಬೇಕಾದಂತ ಉತ್ತರದಾಯಿತ್ವವನ್ನು ಹೊರಲೇಬೇಕು. BK ಹರಿಪ್ರಸಾದ್. ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. RSSನ ಬೈಠಕ್ಕು ಬೆಳಗಾವಿಯಲ್ಲಿ ಬಹಳ ಭರ್ಜರಿಯಾಗಿ ನಡೀತಾ ಇದೆ. ಮೋಹನ್ ಭಾಗವತರವರ ನೇತೃತ್ವದಲ್ಲಿ ರಾಷ್ಟ್ರೀಯ ಒಂದು ರೀತಿಯ ಸಮ್ಮೇಳನ ಇದು. 11 ಕ್ಷೇತ್ರ, 46 ಪ್ರಾಂತ ಮತ್ತು 36 ಸಂಘಟನೆಗಳ ಪ್ರತಿನಿಧಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. RSS ಕಾಲಕಾಲಕ್ಕೆ ತನ್ನದೇ ಆದಂಥ ಒಂದು ಮಾರ್ಗವನ್ನ, ತನ್ನ ಸೈದ್ಧಾಂತಿಕವಾದಂಥ ನಿಲುವನ್ನ, ರಾಷ್ಟ್ರೀಯತೆಯನ್ನ, ಧರ್ಮ ಪ್ರಜ್ಞೆಯನ್ನ, ಸನಾತನ ಒಂದು ನೆಲೆಗಟ್ಟನ್ನ ಬೇರು ಸಮೇತ ಗಟ್ಟಿ ಮಾಡುವಂಥ ಕೆಲಸವನ್ನ ಇಂಥ ಒಂದು ಮೀಟಿಂಗ್ಗಳ ಮೂಲಕ, ಸಮಾವೇಶದ ಮೂಲಕ ಆಗಾಗ ಮಾಡ್ತಾ ಇರುತ್ತೆ. ಇಂಥ ಒಂದು ಸಮಾವೇಶ ಪ್ರತಿ ಬಾರಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತವೆ. ಅಲ್ಲಿ ಎಲ್ಲಿಯೂ ಕೂಡ RSS ಬಗ್ಗೆ ತಗಾದೆಯೋ ಅಥವಾ ನಿರಂತರವಾಗಿ ಅದರ ಮೇಲೆ ದಾಳಿಯೋ, ಅದರ ಅಸ್ತಿತ್ವವನ್ನು ಪ್ರಶ್ನಿಸುವ ಮಟ್ಟಕ್ಕೋ, ರಿಜಿಸ್ಟ್ರೇಷನ್ ಮಾಡಿದ್ದೀರಾ ಅಂತ ಕೇಳುವ ಮಟ್ಟಕ್ಕೋ ಎಲ್ಲೂ ಹೋದ ದಾಖಲೆಗಳಿಲ್ಲ. ಈಗ ಇಲ್ಲಿ BL ಸಂತೋಷ್ ಇರ್ಬೋದು, ಕೃಷ್ಣಗೋಪಾಲ್ ಇರ್ಬೋದು, CR ಮುಕುಂದ್ ಇರ್ಬೋದು, ಇವರೆಲ್ಲರೂ RSSನ ಬಹಳ ದೊಡ್ಡ ಮುಖಂಡರುಗಳು, BJPಯ ನಾಯಕರುಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. 350ಕ್ಕೂ ಹೆಚ್ಚು ವಿಶೇಷ ಪೊಲೀಸರನ್ನ ಇಲ್ಲಿ ಭದ್ರತೆಗಾಗಿ ನೇಮಿಸಲಾಗಿದೆ. ಒಂದೊಂದು ಸಾರಿ ಇದನ್ನ ದ್ವಂದ್ವ ಅನ್ನಬೇಕೋ, ವಿರೋಧಾಭಾಸ ಅನ್ನಬೇಕೋ, ಅಥವಾ ಇದನ್ನ ಒಂದು ರೀತಿಯ ತಮಾಷೆ ಅಂತ ತೆಗೆದುಕೊಳ್ಬೇಕೋ ಒಂದು ಅರ್ಥ ಆಗುದಿಲ್ಲ. ಒಂದು ಕಡೆ ಗೃಹ ಸಚಿವರು ಅದರ ಅಸ್ತಿತ್ವದ ಪ್ರಶ್ನೆಯನ್ನ, ರಿಜಿಸ್ಟ್ರೇಷನ್ನಿನ ಪ್ರಶ್ನೆಯನ್ನ, ಲೆಕ್ಕಪತ್ರಗಳನ್ನ ಇತ್ಯಾದಿ ಇತ್ಯಾದಿ ಪಿಕ್ಚರ್ ಅಭಿಬಿ ಬಾಕಿ ಹೇ ಅಂತ ನಮ್ಮ ಪತ್ರಕರ್ತರ ಎದುರು ಹೇಳ್ತಾ ಪ್ರತಿ ಕ್ಷಣ ಈಗಂತೂ RSS ಅನ್ನ ನಾವು ಬ್ಯಾನ್ ಮಾಡಿಯೇ ಸಿದ್ಧ ಅನ್ನುವ ಮಟ್ಟಕ್ಕೆ ಅವರು ಬಂದು ನಿಂತಿದ್ದಾರೆ. ಅದೇನೋ ಖಾಸಗಿ ಕಾರ್ಯಕ್ರಮ, ಅವರು ಬೀದಿಗೆ ಇಳಿದಾಗ ಮಾತ್ರ ನಾವು ಪ್ರಶ್ನಿಸ್ತೇವೆ, ಅವರು ನನ್ನ ಪರ್ಮಿಷನ್ ತೆಗೆದುಕೊಳ್ಳದೆ ಏನೂ ಮಾಡುವ ಹಾಗಿಲ್ಲ. ಈ ದೇಶದ ಒಂದು ಪ್ರಾಥಮಿಕ ತಿಳುವಳಿಕೆ ಅದು. ಯಾವುದೇ ಒಂದು ಕಾರ್ಯಕ್ರಮ ಸಾರ್ವಜನಿಕವಾಗಿ ನಡೆಯುವುದಿದ್ರೆ ಅದನ್ನ ಸ್ಥಳೀಯ ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ಅನ್ನ ತೆಗೆದುಕೋಬೇಕಾದದ್ದು ಪ್ರಾಥಮಿಕ ಒಂದು ಕೆಲಸ. ಅದನ್ನು RSS ನಿರಂತರವಾಗಿ ಮಾಡ್ತಾ ಇದೆ. RSSನ ಪಥಸಂಚಲನವೋ, RSSನ ಸಂಘಟನೆಯ ಮಹಾ ಸಮಾವೇಶವೋ ಎಲ್ಲೇ ಹೇಗೆ ನಡೆದರೂ ಕೂಡ ಇವತ್ತಿನವರೆಗೂ ಅದು ಯಾವುದೇ ಒಂದು ಅನಾಹುತಕ್ಕೋ, ಸಂಘರ್ಷಕ್ಕೋ ಅಥವಾ ಕೋಮು ಗಲಭೆಗೋ ಎಲ್ಲಿಯೂ ಎಡೆಕೊಟ್ಟ ದಾಖಲೆ ಶತಮಾನದಲ್ಲೇ ಇಲ್ಲ. ಹಾಗಾಗಿನೇ ನೆಹರು ಇರಬಹುದು, ಇಂದಿರಾ ಗಾಂಧಿ ಅಂತವ್ರು ಇರಬಹುದು, ಅದರ ಕೆಲಸಗಳನ್ನ, ಸಂಘಟನೆಯನ್ನ, ಶಿಸ್ತನ್ನ, ಸಮಾಜದ ನೋವಿಗೆ, ಆಘಾತಕ್ಕೆ, ನೈಸರ್ಗಿಕವಾದಂಥ ಉತ್ಪಾತಕ್ಕೆ ಸ್ಪಂದಿಸಿದ ರೀತಿಯನ್ನು ಗಮನಿಸಿ ಅದನ್ನ ಇವತ್ತಿನವರೆಗೂ ಪ್ರಿಯಾಂಕಾ ಖರ್ಗೆ ಅವರು ಕೇಳಿದ ಹಾಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ, ಅನಧಿಕೃತ ಸಂಘಟನೆ ಹಾಗೆ ಹೀಗೆ ಅನ್ನುವಂಥ ಯಾವುದೇ ರೀತಿಯ ಮಾತನ್ನ ಕಾಂಗ್ರೆಸ್ಸಿನ ಮಹಾನಾಯಕರುಗಳೇ ಅದರ ಬಗ್ಗೆ ಪ್ರಶ್ನಿಸಿಲ್ಲ. ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಪ್ರಶ್ನಿಸಲಾಗಿದೆ. ಸುಪ್ರೀಂ ಕೋರ್ಟಿಂದ ಹಿಡಿದು ಹೈಕೋರ್ಟಿನವರೆಗೆ ಅಥವಾ ಹೈಕೋರ್ಟಿಂದ ಅಥವಾ ಲೋವರ್ ಕೋರ್ಟಿಂದ ಸುಪ್ರೀಂ ಕೋರ್ಟ್ವರೆಗೆ ಯಾವ್ಯಾವ ರೀತಿಯ ತೀರ್ಪುಗಳು ಬಂದಿದ್ದಾವೆ. ಸಾಂವಿಧಾನಿಕವಾಗಿ ರಿಜಿಸ್ಟ್ರೇಷನ್ ಅನ್ನುವಂಥ ಒಂದು ವ್ಯವಸ್ಥೆಗೆ ಒಳಪಡುವ ಅಗತ್ಯವೇ ಯಾವ ಸಂಘಟನೆಗೂ ಇಲ್ಲ. ಅದು ಅವರವರ ವೈಯಕ್ತಿಕವಾದಂಥ
ನಿಲುವು ನೀತಿ ಮತ್ತು ಆಯ್ಕೆಯ ಪ್ರಶ್ನೆ ಅನ್ನೋದನ್ನು ಸಂವಿಧಾನದಿಂದ ಹಿಡಿದು ಕಾನೂನುವರೆಗೂ ಅದನ್ನು ಹೇಳಲಾಗಿದೆ ಅನ್ನೋದನ್ನು ಮಹೇಶ್ ಜೇಠ್ಮಲಾನಿಯಿಂದ ಹಿಡಿದು ಬಿ ವಿ ಆಚಾರ್ಯವರೆಗೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಕೇಳ್ತಾ ಇರುವ ಪ್ರಶ್ನೆಗೆ ಕವಡೆ ಕಾಸಿನ ಕಿಮ್ಮತ್ತು ಬೆಲೆಯೂ ಕೊಡಬೇಕಾಗಿಲ್ಲ, ಇಲ್ಲ ಬೆಲೆ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಇನ್ನು ಹೈಕೋರ್ಟಿನಲ್ಲಿ ಇದು ಮೊನ್ನೆ ವಿಶೇಷ ನ್ಯಾಯಾಲಯದಲ್ಲಿ ಇವರ ಮೇಲೆ ಒಬ್ಬರು ಹೇರಿದಂಥ ಏನೋ ಮಾನನಷ್ಟ ಮೊಕದ್ದಮೆಗೆ ಸಂಬಂಧಪಟ್ಟು ನ್ಯಾಯಮೂರ್ತಿಗಳಾದಂಥ ಸಂದೀಪ್ ಪಾಟೀಲ್ ಅವರು ಬಹಳ ಸ್ಪಷ್ಟವಾಗಿ ಪ್ರಿಯಾಂಕಾ ಖರ್ಗೆ ಅವರ RSSನ ಕುರಿತ ಎಲ್ಲ ಪ್ರಶ್ನೆಗಳಿಗೆ ಎಷ್ಟರ ಮಟ್ಟಿಗೆ ಅಂದರೆ ಇತಿಹಾಸವನ್ನು ಓದಿಕೊಂಡು ತಿಳ್ಕೊಂಡು ಬನ್ನಿ, ಹಲವು ಕೋರ್ಟ್ಗಳು ಸುಪ್ರೀಂ ಕೋರ್ಟ್ವರೆಗೆ ನೀಡಿದ ತೀರ್ಪುಗಳನ್ನು ತಿಳ್ಕೊಳ್ಳಿ ಅನ್ನುವ ತಾಕೀತನ್ನು ಮತ್ತು ಸೂಚನೆಯನ್ನು ನೀಡಿದ್ದಾರೆ. ಈ ಎಲ್ಲ ದೃಷ್ಟಿಯಿಂದ ಅವರೀಗ ಅದರ ಅಸ್ತಿತ್ವ ಮತ್ತು ರಿಜಿಸ್ಟ್ರೇಷನ್ನ ಪ್ರಶ್ನೆಯಿಂದ ಶುರು ಮಾಡಿ ಈಗ ಪರ್ಮಿಷನ್ವರೆಗೆ ಬಂದು ನಿಂತಿದೆ ಅನ್ನುವಂಥ ಒಂದು ಅವ್ರ ಮೇಲಿನ ಮೂದಲಿಕೆಯು ಕೇಳಿಬರ್ತಾ ಇದೆ. ಇದರ ಮಧ್ಯೆ ಇಷ್ಟಾಗಿಯೂ ಕೋರ್ಟು, ಕಾನೂನು, ಸಂವಿಧಾನ, ಆಮೇಲೆ ಸಂವಿಧಾನ ತಜ್ಞರು, ವಕೀಲರುಗಳು ಇವರೆಲ್ಲರೂ ಕೂಡ ಓತಪ್ರೋತವಾಗಿ ಕಾನೂನು ಮತ್ತು ಸಂವಿಧಾನದ ಆರ್ಟಿಕಲ್ ಪ್ರಕಾರನೇ ಇವರ ಮೇಲೆ ಮುಗಿಬಿದ್ದರೂ ಕೂಡ ಮೋಹನ್ ಭಾಗವತರು ಉತ್ತರ ಕೊಡಲಿ, ಬೆಳಗಾವಿಗೆ ಬರುವಾಗ ಅವರು ಎಲ್ಲಾದರೂ ಬಚ್ಚಿಟ್ಟದ್ದೋ ಹುದುಗಿಸಿಟ್ಟದ್ದೋ ಅಥವಾ ಎಲ್ಲೋ ಇಟ್ಟದ್ದನ್ನು ಮರ್ತೋದಿದ್ದೋ ಆ ಕಾಗದ ಪತ್ರ ಎಲ್ಲ ತಗೊಂಡು ಬರಲಿ ಅನ್ನುವ ಹಾಗೆ ಶಾಲಾ ಮಕ್ಕಳ ರೀತಿಯಲ್ಲಿ ಅದನ್ನು ಹಠ ಹಿಡಿದು ಅದನ್ನೇ ಮುಂದುವರಿಸಿದಂಥ ಪ್ರಿಯಾಂಕಾ ಖರ್ಗೆ ಅವರು ಇವತ್ತಿಗೂ ಸುದ್ದಿ ಬಿಂದು. ಪತ್ರಕರ್ತರಿಗೂ ಕೂಡ ಅದು ಏನೋ ಗೊತ್ತಿಲ್ಲ, ಕೇಳಿದ್ದೇ ಪ್ರಶ್ನೆ RSS ಬಗ್ಗೆ ಏನಂತೀರಿ, ಸಮಾವೇಶ ನಡೀತಾ ಇದೆ ಏನು ಮಾಡ್ತೀರಿ, ಅದನ್ನೇ ಮತ್ತೆ ಕೇಳ್ತಾರೆ. ಅವರು ಮತ್ತೆ ಉತ್ತರಿಸ್ತಾ ಹೋಗ್ತಾರೆ. ಇದು ಪರಿಪಾಠ. ಆದರೆ ಹೊಸ ಸಂಗತಿ ಏನು ಅಂತಂದರೆ RSS ಸಂಘಟನೆ ಒಂದು ಕೊಲೆಪಾತಕ ಸಂಘಟನೆ. RSS ಸಂಘಟನೆ ಒಂದು ದೇಶವನ್ನ ಮತ್ತು ನಮ್ಮ ನಂಬಿಕೆಯ ಆರಾಧನೆಯ ಕ್ಷೇತ್ರವನ್ನ ಲೂಟಿ ಮಾಡುವಂಥ ಗಜನಿ ಮೊಹಮ್ಮದ್ಗೆ ಹೋಲಿಸಬಹುದಾದ ಲೂಟಿಕೋರ ಸಂಘಟನೆ ಅನ್ನುವಂಥ ಅತ್ಯಂತ ದ್ವೇಷಕಾರುವ ರೀತಿಯಲ್ಲಿ RSSನ ಮನೋಭಾವ ಬಿಡಿ ಭಾರತೀಯತೆಯನ್ನ, ರಾಷ್ಟ್ರೀಯತೆಯನ್ನ ಒಪ್ಪಿಕೊಂಡ ಯಾವ ಮನುಷ್ಯನ ಮನಸ್ಸು ಕಲುಷಿತಗೊಳ್ಳುವ, ಉದ್ರೇಕಗೊಳ್ಳುವ, ಆಕ್ರೋಶಗೊಳ್ಳುವ ರೀತಿಯಲ್ಲಿ BK ಹರಿಪ್ರಸಾದ್ KPCC ಅಧ್ಯಕ್ಷರವರು ಇಲ್ಲಿವರೆಗೆ ಯಾವುದೇ ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗೆ ನಿಂತು ಗೆದ್ದು ಬಂದಂಥ ಯಾವ ವೀರರೂ ಅಲ್ಲ, ಶೂರರೂ ಅಲ್ಲ, ಹಿಂಬಾಗಿಲಿನಿಂದ ಬಂದವರವರು, ಬರ್ತಾ ಇರುವವರು. ಹಾಗಾಗಿ ಅವ್ರ ಮಾತಿಗೆ ಹೆಚ್ಚಿನ ಅರ್ಥವೂ ಇಲ್ಲ, ವ್ಯಾಪ್ತಿಯೂ ಇಲ್ಲ, ಮೌಲ್ಯವೂ ಇಲ್ಲ ಅಂತ ಸಮಾಜ ತೀರ್ಮಾನಿಸಿದೆ. ಸ್ವತಃ ಕಾಂಗ್ರೆಸ್ಸಿಗರೇ ಆಪ್ತ ಒಂದು ವಾತಾವರಣದಲ್ಲಿ ಆಪಸ್ನಾತೆಯಲ್ಲಿ ಹೇಳುವುದಿದ್ರೆ ಅವರ ಮಾತಿಗೆಲ್ಲ ಹೆಚ್ಚು ಬೆಲೆ ಕೊಡಬಾರ್ದ್ರಿ, ಅವರು ಏನೇನೋ ಮಾತಾಡ್ಬಿಡ್ತಾರೆ ಬಿಡಿ, ಅವ್ರಿಗೆ ಹಿಂದಿಲ್ಲ ಮುಂದಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರ ಕಾಂಗ್ರೆಸ್ ಪಕ್ಷದವರೇ ಮಾತಾಡ್ತಾರೆ. ಆದರೂ ಕೂಡ ಒಂದು 100 ವರ್ಷ ಆದಂಥ ಸಂಘಟನೆ ಒಂದು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ದೇಶಿಕವಾಗಿ ತನ್ನ ಇಡೀಯದಾದಂಥ ಮನೋಬಲ, ಶಿಸ್ತು, ಕರ್ತವ್ಯ ಪ್ರಜ್ಞೆಯಿಂದ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ನೆಲೆಗಟ್ಟಿನಲ್ಲಿ ತನ್ನದೇ ಆದಂಥ ವರ್ಚಸ್ಸನ್ನು ಹೊಂದಿದಂಥ RSSನ ಸಂಘಟನೆಯ ಬಗ್ಗೆ ಯಾವುದೋ ಭಯೋತ್ಪಾದಕ ಸಂಘಟನೆಯ ರೀತಿಯಲ್ಲಿ PFIಯೋ ಇನ್ನೊಂದೋ SDPIಯೋ ಇನ್ನೊಂದೋ ಆ ಥರದ ಸಂಘಟನೆಗೆ ಸಮೀಕರಿಸಿ ಗಜನಿ ಮೊಹಮ್ಮದ್ನಂಥ ದೇಶದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ, ಅದರ ಜೊತೆಗೆ ಇಡೀಯದಾದಂಥ ಒಂದು ಮತಾಂಧ ದುಷ್ಟ ವ್ಯಕ್ತಿ ಮತ್ತು ಇತಿಹಾಸದೊಂದಿಗೆ ಸಮೀಕರಿಸುವ ರೀತಿಯಲ್ಲಿ RSS ಬಗ್ಗೆ ಮಾತಾಡಿದ್ದು ಇಡೀ ದೇಶದಲ್ಲಿ ಕಾಳ್ಗಿಚ್ಚಿನ ಹಾಗೆ ಅದು ಬೆಂಕಿಯನ್ನು ಹೊತ್ತಿಸಿದೆ. RSS ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, BJP ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಜೊತೆಗೆ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ RSS ಸಮಾಜದಲ್ಲಿ ವಿಷಬೀಜವನ್ನು ಬಿತ್ತುತ್ತಾ ಇದೆ, ಕೋಮುಗಲಭೆಯನ್ನು ಸೃಷ್ಟಿಸ್ತಾ ಇದೆ, ಇತ್ಯಾದಿ ಅವರು ಮಾತಾಡಿದ್ರ ಬಗ್ಗೆ ಮಾನನಷ್ಟ ಮೊಕದ್ದಮೆ ಆಗಿದೆ. ಕೋರ್ಟು ಸ್ವತಃ ವೈಯಕ್ತಿಕವಾಗಿ ಲಾಯರ್ ಅಲ್ಲ, ತಾವೇ ಖುದ್ದಾಗಿ ಹಾಜರಾಗಬೇಕು ಅಂತ ಕೂಡ ಈಗಾಗಲೇ ತನ್ನ ನೋಟಿಸನ್ನು ಜಾರಿ ಮಾಡಿದೆ. ಪ್ರಾಯಶಃ BK ಹರಿಪ್ರಸಾದ್ ಅವರ ಬಗ್ಗೆ RSS ಅನ್ನು ಈ ರೀತಿಯ ಒಂದು ಕರಾಳವಾಗಿ ಚಿತ್ರಿಸಿದ್ದಕ್ಕೆ, ಹಿಂಸಾತ್ಮಕವಾಗಿ ಒಂದು ಸದಾಶಯದ ಮತ್ತು ಯಾವುದೇ ರೀತಿಯ ಹಿಂಸೆಗೂ ಕಾರಣವಾಗದೇ ಇದ್ದಂಥ 100 ವರ್ಷದಲ್ಲಿ ಹಲವು ಬಾರಿ ಇದರ ಈಗ ಬೆಳಗಾವಿಯಕ್ಕಿಂತ
ಅದರ 100 ಪಟ್ಟಿನ ಒಂದು ದೊಡ್ಡ ಸಮಾವೇಶ ಮತ್ತು ಪಥಸಂಚಲನ ಮಾಡಿಯೂ ಕೂಡ ಸಮಾಜದ ಒಂದೇ ಒಂದು ಸಣ್ಣ ಅತ್ಯಂತ ಒಂದು ಸಣ್ಣ ಮಟ್ಟದ ಯಾವುದೇ ಪ್ರಕ್ಷುಬ್ಧತೆಗೆ ಕಾರಣವಾಗದೇ ಇದ್ದಂಥ ಶಿಸ್ತು ಮತ್ತು ಸಂಯಮ ಜೊತೆಗೆ ಧ್ಯೇಯ, ರಾಷ್ಟ್ರಭಕ್ತಿ, ರಾಷ್ಟ್ರೀಯತೆ, ಸನಾತನ ಧರ್ಮ ಈ ಎಲ್ಲದವನ್ನ ತನ್ನದೇ ಆದಂಥ ಆಶಯವಾಗಿ ಕಟ್ಟಿಕೊಂಡಂಥ RSS ಒಂದು ಮಾದರಿ ಸಂಘಟನೆಯಾಗಿ ಇಡೀ ವಿಶ್ವದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದೆ ಬಿಟ್ಟರೆ ಅದು ಯಾವುದೇ ಅನಾಹುತಕ್ಕೆ ದಾರಿ ಮಾಡಿಕೊಟ್ಟಿಲ್ಲ, ಯಾವ ಲೂಟಿಯನ್ನು ಮಾಡಿಲ್ಲ, ಯಾವ ರಕ್ತಪಾತವನ್ನು ಮಾಡಿಲ್ಲ, ಯಾವ ಕೊಲೆ ಸುಲಿಗೆಗಳನ್ನು ಮಾಡಿಲ್ಲ. ಆದರೆ BK ಹರಿಪ್ರಸಾದ್ ಹೇಳಿದ ರೀತಿಯನ್ನು ಗಮನಿಸಿದರೆ ಅದು ಅತ್ಯಂತ ಕ್ಷುದ್ರವಾದಂಥ ಮತ್ತು ಆಘಾತಕಾರಿಯಾದಂಥ ಒಂದು ಹೇಳಿಕೆ ಅನ್ನೋದರ ಬಗ್ಗೆ ಯಾವುದೇ ಸಂಶಯ ಬೇಡ. ಹಾಗಾದರೆ ಅವರು ಏನು ಹೇಳಿದರು, ಅದರ ಬಗ್ಗೆ ಅವರ ಸಮರ್ಥನೆ ಏನು, ನಾಳೆ ಇದರ ಬಗ್ಗೆ ಕೋರ್ಟಿಗೆ ಹೋದರೆ ಅವರು ಕೊಡುವ ದಾಖಲೆಗಳೇನು, ಇದರೆಲ್ಲದರ ಬಗ್ಗೆ ನಿಮ್ಮೊಟ್ಟಿಗೆ ಒಂದಿಷ್ಟು ಚರ್ಚೆ ಮಾಡಬೇಕು. ಅದರ ಜೊತೆಗೆ ನಿಮ್ಮ ಪ್ರತಿಕ್ರಿಯೆಯನ್ನು ಕೂಡ ಪ್ರಾಮಾಣಿಕವಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವ್ಯಕ್ತಿಗತವಾದಂಥ ಅಥವಾ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಪತ್ರಕರ್ತರ ಎದುರು ಮಾತಾಡ್ತಾ RSS ಅಂದರೆ ಒಂದು ಕೊಲೆಪಾತಕ ಸಂಘಟನೆ. 12ನೇ ಶತಮಾನದಲ್ಲಿ 17 ಬಾರಿ ದಂಡಯಾತ್ರೆಗೆ ಬಂದು ಸೋಮನಾಥ ಟೆಂಪಲ್ನಂಥ ದೇವಸ್ಥಾನವನ್ನು ಲೂಟಿ ಮಾಡಿಕೊಂಡು ಹೋದಂಥ ಲೂಟಿಕೋರ ಗಜನಿ ಮೊಹಮ್ಮದ್ 12ನೇ ಶತಮಾನದಲ್ಲಿ ಕಾಣಿಸ್ಕೊಂಡಿದ್ದರೆ 21ನೇ ಶತಮಾನದಲ್ಲಿ ರಾಮ ಮಂದಿರದ ಲೂಟಿಯನ್ನು ಮಾಡುವ ಮೂಲಕ RSS ಮತ್ತು BJP ಜಂಟಿಯಾಗಿ ಒಂದು ಲೂಟಿಕೋರ ಸಂಘಟನೆ ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಆ ಮಾತನ್ನು ನಿಮಗೆ ಕೇಳಿಸ್ತೇವೆ. ಅವರು ಬೆಳಗಾಮಲ್ಲಿ ಯಾಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಅದು ಅವರು ಸಭೆ ಆದ ನಂತರ ಏನಾದರೂ ವಿಚಾರ ಬಂದರೆ ಅದಕ್ಕೆ ಉತ್ತರ ಕೊಡೋಣ. ಯಾಕಂದರೆ ಅವ್ರು ಯಾವಾಗಲೂ ಮೀಟಿಂಗ್ ಆದಾಗ ಕೆಲವೆಲ್ಲ ಆಗುತ್ತೆ. ದಬೋಲ್ಕರ್ರು, ಪನ್ಸಾರೆ, ಕಲಬುರ್ಗಿ ಅವರು ಗೌರಿ ಲಂಕೇಶ್ನ ಹತ್ಯೆ ಆಗೋಕ್ಕಿಂತ ಮೊದಲು ಸಹ ಈ ಥರ ಮೀಟಿಂಗ್ಗಳು ನಡೆದಿತ್ತು. ಈಗಲೂ ಸಹ ಮೀಟಿಂಗ್ ನಡೆಯುತ್ತೆ. ಮುಂದೆ ಭವಿಷ್ಯದಲ್ಲಿ ಏನೇನು ಅನಾಹುತಗಳು ತೊಂದರೆಗಳಾಗುತ್ತೆ ಅನ್ನೋದನ್ನು ನೋಡಿ ಆಮೇಲೆ ಟಿಪ್ಪಣಿ ಕೊಡೋಣ. ಏನಾದರೂ ಹಾಗೇ ಆಗಿದೆ. ಅವ್ರ ಮೀಟಿಂಗ್ಗಳು ಆದ ತಕ್ಷಣ ನೀವು ಇತಿಹಾಸವನ್ನು ನೋಡ್ಕೊಂಡು ಬನ್ನಿ. ಮೀಟಿಂಗ್ ಮಾಡಿದ್ಮೇಲೆ ಏನಾದರೂ ಮಾಡಿದ್ದಾರೆ. ಅವರು ಬೆಳಗಾಮಲ್ಲಿ ಯಾಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಅದು ಅವರು ಸಭೆ ಆದ ನಂತರ ಏನಾದರೂ ವಿಚಾರ ಬಂದರೆ ಅದಕ್ಕೆ ಉತ್ತರ ಕೊಡೋಣ. ಯಾಕಂದರೆ ಅವ್ರು ಯಾವಾಗಲೂ ಮೀಟಿಂಗ್ ಆದಾಗ ಕೆಲವೆಲ್ಲ ಆಗುತ್ತೆ. ದಬೋಲ್ಕರ್ರು, ಪನ್ಸಾರೆ, ಕಲಬುರ್ಗಿ ಅವರು ಗೌರಿ ಲಂಕೇಶ್ನ ಹತ್ಯೆ ಆಗೋಕ್ಕಿಂತ ಮೊದಲು ಸಹ ಈ ಥರ ಮೀಟಿಂಗ್ಗಳು ನಡೆದಿತ್ತು. ಈಗಲೂ ಸಹ ಮೀಟಿಂಗ್ ನಡೆಯುತ್ತೆ. ಮುಂದೆ ಭವಿಷ್ಯ ಇವರು ಬಾಬ್ರಿ ಮಸೀದಿಯ ಪರವಾಗಿ ಹೋರಾಟ ಮಾಡಿದ್ದನ್ನು ಎಲ್ಲಿಯೂ ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅದು ಜಗಜ್ಜಾಹೀರಾದಂಥ ಸಂಗತಿ. ರಾಮನನ್ನು ನಂಬದೇ ಇದ್ದವರಿಗೆ ರಾಮ ದೇಗುಲದ ಬಗ್ಗೆ ಚಿಂತೆ ಯಾಕೆ? ಇದು ಮೂಲಭೂತ ಪ್ರಶ್ನೆ. ರಾಮ ಮಂದಿರ ಕಟ್ಟಿದ್ದು ಈ ದೇಶದ ಸರ್ಕಾರಿ ಹಣದಿಂದ ಅಲ್ಲ, ಜನರ ಭಕ್ತಿಯ ಕಾಣಿಕೆಯಿಂದ ಕಟ್ಟಿದ್ದು. ಅಲ್ಲಿ ಇವತ್ತು ಏನು ಅವ್ಯವಹಾರ ನಡೆದಿದೆ ಅದನ್ನು ಮುಚ್ಚಿ ಹಾಕುವ ಪ್ರಯತ್ನವನ್ನ ಯೋಗಿ ಆದಿತ್ಯನಾಥ್ ಅಥವಾ ಅಮಿತ್ ಶಾ ಅಥವಾ ಮೋದಿ ಅವರು ಮಾಡಿದ್ದಿದ್ರೆ ಇವತ್ತು BK ಹರಿಪ್ರಸಾದ್ ಅವರ ಮಾತನ್ನ ನಾವು ಒಪ್ಪುತ್ತಾ ಇದ್ದೆವು, ನಾವು ಅದನ್ನು ಪುರಸ್ಕರಿಸ್ತಾ ಇದ್ದೆವು. ಆದರೆ ಯಾವಾಗ ಆಪಾದನೆ ಬಂತೋ ತಕ್ಷಣ SITಯನ್ನು ನೇಮಿಸಿದ್ದಷ್ಟೇ ಅಲ್ಲ, ಹೆಡೆಮುರಿ ಕಟ್ಟುವ ಕೆಲಸವನ್ನ ಅದು RSS ಇರ್ಬೋದು, BJP ಇರ್ಬೋದು, ಇನ್ನೊಬ್ರು ಇರ್ಬೋದು, ಯಾವುದೇ ಪಕ್ಷ ಅಥವಾ ಸಂಘಟನೆಗೆ ಸಂಬಂಧಪಟ್ಟಂತ ಯಾರೇ ಇದ್ರೂ ಕೂಡ ಅವರನ್ನ ಅತ್ಯಂತ ಕಠಿಣವಾದ ವಿಚಾರಣೆಗೆ ಒಳಪಡಿಸುವ ಮೂಲಕ ಅಲ್ಲಿ ಸತ್ಯಶೋಧನೆ ನಡೀತಾ ಇದೆ. ಈ ಸತ್ಯಶೋಧನೆ ನಡೀತಾ ಇಲ್ಲದೇ ಇದ್ದಂಥ ಪರಿಸ್ಥಿತಿ ಇದ್ದರೆ ಈ ರೀತಿಯ ಮಾತನ್ನು ಆಡಬಹುದು. ಹಾಗಾಗಿ ಮತ್ತೆ RSS ಈ ದೇಶದಲ್ಲಿ ಎಷ್ಟು ದೇವಸ್ಥಾನವನ್ನು ಲೂಟಿ ಮಾಡಿದೆ, ಎಷ್ಟು ಹಣದ ದೇವಸ್ಥಾನದ ಹುಂಡಿಗೆ ಕೈ ಹಾಕಿದೆ, ಈ ಲೆಕ್ಕಾಚಾರವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಗಜನಿ ಮೊಹಮ್ಮದ್ ಯಾವ್ಯಾವ ರೀತಿ ದೇಶವನ್ನು ಲೂಟಿ ಮಾಡಿದ ಅನ್ನೋದರ ಬಗ್ಗೆ ನೀವು ಇತಿಹಾಸದಲ್ಲಿ ನಮ್ಮ ಮಕ್ಕಳ ಪಠ್ಯಪುಸ್ತಕದಲ್ಲಿ ಅಥವಾ ನಮ್ಮಂಥವ್ರು ಓದುವಾಗ ನಮಗೆ ಕೊಟ್ಟಂಥ ಓದಿನ ಆಕಾರದಲ್ಲಿ ನೀವು ಹೇಳಲಿಲ್ಲ. ಇವತ್ತು ಒಂದನ್ನು ನಾವು ಒಪ್ಪಬೇಕು ನಿಮ್ಮ ಮಾತನ್ನು, ಏನು ಅಂತಂದರೆ ಗಜನಿ ಮೊಹಮ್ಮದ್ ಒಬ್ಬ ಲೂಟಿಕೋರ ಅನ್ನೋದನ್ನು ಕಾಂಗ್ರೆಸ್ಸಿನ ವಕ್ತಾರರಾಗಿ, ಕಾಂಗ್ರೆಸ್ಸಿನ KPCC ಅಧ್ಯಕ್ಷರಾಗಿ ನೀವು ಈ 78 ವರ್ಷದ ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿಗೆ ನೀವು ಒಪ್ಕೊಂಡಿದ್ದೀರಿ. ಸೋಮನಾಥ ಟೆಂಪಲನ್ನು ಪುನರ್ನಿರ್ಮಾಣಗೊಳಿಸಿದಾಗ ರಾಷ್ಟ್ರಪತಿಗಳೇ ಹೋಗಬಾರದು ಅಂತೇಳಿ ಕಟ್ಟಪ್ಪಣೆ ಮಾಡಿದಂಥ ನೆಹರು ಅವರ ಕಟ್ಟಪ್ಪಣೆ ಇವತ್ತಿಗೂ ಅದು ಚರಿತ್ರೆಯಾಗಿದೆ. ಸೋಮನಾಥ ಟೆಂಪಲನ್ನು ಪುನರ್ನಿರ್ಮಾಣ ಮಾಡಕೂಡದು ಅಂತ ಹೇಳಿದ್ದು ನೆಹರು. ಹಾಗಾಗಿ ನೀವು ಸೋಮನಾಥ ಟೆಂಪಲನ್ನು ಲೂಟಿ ಮಾಡಿದ್ದು ಗಜನಿ ಮೊಹಮ್ಮದ್ ಅನ್ನೋದನ್ನು ಕಾಂಗ್ರೆಸ್ ಯಾವತ್ತೂ ಪಬ್ಲಿಕ್ಕಲ್ಲಿ ಒಪ್ಕೊಂಡಿರಲಿಲ್ಲ. ನೀವು ಅದನ್ನು ಒಪ್ಪಿಕೊಳ್ಳುವ ಮೂಲಕ
ಒಂದು ರೀತಿಯಲ್ಲಿ ಇತಿಹಾಸಕ್ಕೆ ಒಂದು ರುಜುವಾತನ್ನು ಕೊಟ್ಟಿದ್ದೀರಿ ವರ್ತಮಾನ. ಆದರೆ ಅಂಥ ಲೂಟಿಕೋರನಿಗೆ RSS ಅನ್ನು ಮತ್ತು BJPಯನ್ನು, ಮುಖ್ಯವಾಗಿ RSS ಸಂಘಟನೆಯನ್ನು ನೀವು ಹೋಲಿಸಿದ್ದಿದೆಯಲ್ಲ, ಇದು ಚಾರಿತ್ರಿಕವಾದಂಥ ಅವಮಾನ ಮತ್ತು ಆಪಾದನೆ. ಇದನ್ನು ನೀವು ಹಾಗೆ ಗಾಳಿಯಲ್ಲಿ ಗುಂಡೊಡೆದಾಗೆ ಬೇರೆ ರೀತಿಯ ಆಪಾದನೆ ಮಾಡಿ ನಾನು ಬಚಾವಾಗಿದ್ದೇನೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನೀವು ಅದಕ್ಕೆ ದಾಖಲೆಗಳನ್ನು ಕೊಡಬೇಕಾಗತ್ತೆ. RSS ಎಲ್ಲೆಲ್ಲಿ ಎಷ್ಟೆಷ್ಟು ಏನೇನು ಹೇಗೆ ಲೂಟಿ ಮಾಡಿದೆ ಅನ್ನೋದನ್ನು ನೀವು ದಾಖಲೆ ಸಮೇತ ಕೊಡಬೇಕಾದಂಥ ಉತ್ತರದಾಯಿತ್ವವನ್ನು ಹೊರಲೇಬೇಕು. BK ಹರಿಪ್ರಸಾದ್ ಅವರೇ, ಬಾಯಿ ಬಂದಂಗೆಲ್ಲ ಮಾತಾಡಲಿಕ್ಕೆ ಇದು ಪ್ರಜಾಪ್ರಭುತ್ವ ಇರಬಹುದು, ಆದರೆ ಪ್ರಜಾಪ್ರಭುತ್ವದಲ್ಲೂ ಕೂಡ ಸಾಕ್ಷ್ಯಾಧಾರಗಳಿಲ್ಲದೇ, ಯಾವುದೇ ಇತಿಹಾಸದ ಸಾಕ್ಷಿ ಇಲ್ಲದೇ ನೀವು ಏನಕ್ಕೇನ ಮಾತಾಡಿದರೆ ಅದನ್ನು ಒಪ್ಪಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಈಗ ದೇಶ ಇಲ್ಲ. ಇದು ಸೋಷಿಯಲ್ ಮೀಡಿಯಾದ ಕಾಲ. ಮತ್ತು ಇವತ್ತು ಸತ್ಯಶೋಧನೆ ಅನ್ನೋದು ಕೇವಲ ಕೋರ್ಟಿನ ನ್ಯಾಯಾಂಗದ ಕಟಕಟೆಯ ಇತಿಮಿತಿಗಷ್ಟೇ ಒಳಪಟ್ಟಿಲ್ಲ. ಪ್ರಜಾಪ್ರಭುತ್ವದ 4ನೇ ಅಂಗವಾದಂಥ ಮಾಧ್ಯಮಕ್ಕೂ ಆ ಜವಾಬ್ದಾರಿ ಇದೆ. ಮಾಧ್ಯಮ ಅದನ್ನು ಜವಾಬ್ದಾರಿಯುತವಾಗಿ ಮಾಡ್ತಾನೂ ಇದೆ. ಹಾಗಾಗಿ ನೀವು ಈ ರೀತಿಯ ಆಪಾದನೆಯನ್ನು ಮಾಡಿದ್ದು ಅಕ್ಷಮ್ಯ ಅಪರಾಧ ಅನ್ನೋದನ್ನು ಸಮಾಜ ಇವತ್ತು ಕೂಗಿ ಹೇಳ್ತಾ ಇದೆ. ನೀವು ಕೋಲ್ಕೊಟ್ಟು ಪೆಟ್ಟು ತಿಂದಿದ್ದೀರಿ, ಮತ್ತೆ ಅನಾಹುತವನ್ನು ಮೈ ಮೇಲೆ ಎಳ್ಕೊಂಡಿದ್ದೀರಿ. ನೀವು KPCC ಅಧ್ಯಕ್ಷರಾಗಿದ್ದನ್ನು ಪೂರ್ಣ ಮನಸ್ಸಿನಿಂದ ನಾವೆಲ್ಲರೂ ಸ್ವಾಗತಿಸ್ತೇವೆ. ಆದರೆ ನೀವು ಆಧಾರರಹಿತವಾಗಿ ಮನಸ್ಸು ಬಂದ ಹಾಗೆ ಏನೇನೆಲ್ಲ ಮಾತಾಡೋದಕ್ಕೆ ಇಲ್ಲಿ ಅವಕಾಶ ಪ್ರಜಾಪ್ರಭುತ್ವದಲ್ಲಿ ಇಲ್ಲ ಅನ್ನುವಂಥ ಮನವರಿಕೆಯನ್ನು ನೀವು ಮಾಡ್ಕೊಳ್ತೀರಿ. ಅದನ್ನು ಸಮಾಜ ಮಾಡುತ್ತೆ. ಮತ್ತು ಅಂಥ ಒಂದು ಸ್ಥಿತಿಗತಿಗಳಲ್ಲಿ, ಅಂಥ ಒಂದು ಎಚ್ಚರದ ಪ್ರಜ್ಞೆಯಲ್ಲಿ ಈ ದೇಶ ಇದೆ ಅನ್ನುವ ನಂಬಿಕೆ ನನ್ನದು. ಅದರ ಜೊತೆಗೆ ನೀವು ಹೇಳ್ತೀರಿ RSS ಇಂಥ ಒಂದು ಬೃಹತ್ ಪ್ರಮಾಣದ ಸಮಾವೇಶ ಮಾಡಿದಾಗಲೆಲ್ಲ ಕೊಲೆಗಳಾಗಿದ್ದಾವೆ. ಪನ್ಸಾರೆ, MM ಕಲಬುರ್ಗಿ, ಗೌರಿ ಇತ್ಯಾದಿ ಉದಾಹರಣೆಯನ್ನು ಕೊಡ್ತೀರಿ. ಇಲ್ಲಿಯವರೆಗೂ ಪನ್ಸಾರೆ ಅವರು ಇರ್ಬೋದು, MM ಕಲಬುರ್ಗಿ ಇರ್ಬೋದು, ಗೌರಿ ಲಂಕೇಶ್ ಅವರ ಒಂದು ಈ ಕೊಲೆ ಒಂದು ಪಾತಕತನದಲ್ಲಿ, ಕೊಲೆ ಕೇಸಲ್ಲಿ ಇವತ್ತಿನವರೆಗೂ RSS ಇದನ್ನು ಮಾಡಿದೆ ಅನ್ನೋದರ ಬಗ್ಗೆ ಏನಾದರೂ ಕ್ಲೂ ಸಿಕ್ಕಿದೆಯಾ? ಮೊದಲ ಪ್ರಶ್ನೆ. ಈಗ ನೀವು ಒಂದು ಹೇಳಿಬಿಡೋದು, ನಾವು ಅದನ್ನು ಕೇಳಿಬಿಡೋದು, ಸಮಾಜ ಅದನ್ನು ಒಂದು ದಂಗಾಗಿ ಅದನ್ನು ಸ್ವೀಕರಿಸೋದು ಅಷ್ಟೇ ಅಲ್ವಲ್ಲ. ಇವತ್ತಿನವರೆಗೆ RSS, ನೀವು ಗೋಡ್ಸೆ ಹೇಳ್ತೀರಿ, ಗೋಡ್ಸೆ RSSನ ಸಂಪರ್ಕವನ್ನು ಬಿಟ್ಟು ಎಷ್ಟು ಕಾಲ ಆಗಿತ್ತು ಅನ್ನೋದು ಕೋರ್ಟಲ್ಲಿ ದಾಖಲಾಗಿದೆ. ಈಗ ನೀವೇ ಹೇಳ್ತೀರಿ, ಎಷ್ಟೋ ಸಂದರ್ಭದಲ್ಲಿ ನಿಮ್ಮೊಟ್ಟಿಗೆ ಯಾರೊಬ್ಬ ಫೋಟೋ ತೆಗೆಸ್ಕೊಂಡಿರ್ತಾನೆ, ಅವನು ಆ ಕಾಂಗ್ರೆಸ್ಸಿನ ಕಾರ್ಯಕರ್ತ, ಮಾಡಬಾರ್ದು ಕೆಲಸ ಮಾಡ್ದ ಅಂತಂದರೆ, ಇಲ್ಲ 3 ವರ್ಷದ ಹಿಂದೆ ಅವನು ನಮ್ಮ ಸಂಘದ ಅಥವಾ ನಮ್ಮ ಪಕ್ಷದ ಸಂಘಟನೆಯ ಹೊರಗೆ ನಿಂತವನು ಅನ್ನುವಂಥ ವಿವರಣೆಯನ್ನು ತಕ್ಷಣ ಕೊಡ್ತೀರಿ. RSS ಇವತ್ತು ಏನು ಗೋಡ್ಸೆ ಗಾಂಧಿಯನ್ನು ಕೊಂದದ್ದನ್ನು ಇಟ್ಕೊಂಡು ಕೊಲೆ ಪಾತಕ, ಕೊಲೆಗಡುಕ ಸಂಘಟನೆ ಅಂತ ನೀವು ಲಾಗಾಯತ್ತಿಂದ ಅದನ್ನು ಒಪ್ಕೊಂಡು ಬಂದಿದ್ದೀರಿ, ಅದನ್ನು ಸಮರ್ಥನೆ ಮಾಡ್ಕೊಂಡು ಬಂದಿದ್ದೀರಿ. ಆದರೆ ಗೋಡ್ಸೆಯವರ ಕೇಸಲ್ಲಿ ಹಾರಿದ 3 ರಿಂದ 4 ಗುಂಡು ಅದು ಗೋಡ್ಸೆಯ ಪಿಸ್ತೂಲೊಂದು ಹೌದೇ ಅಲ್ಲೋ ಅನ್ನೋದರ ಬಗ್ಗೆ ಇವತ್ತಿಗೂ ಇತಿಹಾಸದಲ್ಲಿ ಅದರ ಸಂಶಯ ನಿರಂತರವಾಗಿ ಹಾಗೆ ಉಳ್ಕೊಂಡಿದೆ. ಇಂತಹ ಒಂದು ಸಂದರ್ಭದಲ್ಲಿ ಚರಿತ್ರಾರ್ಹವಾದಂಥ ಹಲವು ಸುಳ್ಳುಗಳಿಗೆ ಈ ದೇಶ ಮುಖಾಮುಖಿಯಾಗಿದೆ. ಈ 100 ವರ್ಷದಲ್ಲಿ RSS, ಮುಖ್ಯವಾಗಿ ನೀವೇ ಹೇಳಿದ ಪನ್ಸಾರೆ, MM ಕಲಬುರ್ಗಿ, ಗೌರಿ ಲಂಕೇಶ್ ಪ್ರಕರಣದಲ್ಲಿ RSS ಇನ್ವಾಲ್ವ್ ಆಗಿದೆ ಅನ್ನುವಂಥ ಯಾವುದಾದರೂ ತೀರ್ಪು, ಯಾವುದಾದರೂ ಚರ್ಚೆ, ಯಾವುದಾದರೂ ಸಾಕ್ಷಿಗಳು ನಿಮಗೆ ಸಿಕ್ಕಿದ್ದಿದ್ರೆ ಸಮಾಜದ ಎದುರು ದಯವಿಟ್ಟಿಡಿ, ನಾವು ನಮ್ಮ ವಿಚಾರವನ್ನು ಬದಲಾಯಿಸ್ಕೊಳ್ತೇವೆ ಅಂತ ಒಂದೇ ಒಂದು ಸಣ್ಣ ಸಾಕ್ಷ್ಯಗಳು, ಸೂಕ್ಷ್ಮಗಳು ಇಲ್ಲಿಯವರೆಗೆ ದಾಖಲಾಗದೇ ಇದ್ದರೂ ಕೂಡ ಏಕದಮ್ ನೀವು ಬೆಳಗಾವಿಯಲ್ಲಿ ನಡೀತಾ ಇರುವಂಥ ಸಮಾವೇಶಕ್ಕೆ, ಇಂಥ ಸಮಾವೇಶಗಳು ನಡೆದಾಗಲೆಲ್ಲ, ದೊಡ್ಡ ಮಟ್ಟದ ಮೀಟಿಂಗು ನಡೆದಾಗಲೆಲ್ಲ ಆ ನಂತರ ಕೊಲೆಗಳು ಸಂಭವಿಸಿದವೆ ಅಂತ ನೀವು ಹೇಳಿಬಿಟ್ರೆ ಅದನ್ನು ಈ ಸಮಾಜ ಒಪ್ಕೋಬೇಕೇ? ನೀವು ಏನಾದರೂ ವಾಕ್ಸ್ವಾತಂತ್ರ್ಯ ಇದೆ ಸಾಂವಿಧಾನಿಕವಾಗಿ ಅನ್ನುವ ಕಾರಣಕ್ಕಾಗಿ ಏನಕ್ಕೇನ ಮಾತಾಡಿದರೆ ಇವತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲೋ ಇನ್ನೊಂದೋ ಮಗದೊಂದೋ ಒಂದು ಪೋಸ್ಟನ್ನು ಹಾಕಿದರೂ ಕೂಡ ನೀವು ಸಹಿಸಲಾರದಂಥ ಸ್ಥಿತಿಯಲ್ಲಿ ಇದ್ದೀರಿ. RSSನಂಥ 100 ವರ್ಷ ತುಂಬಿದಂಥ ಒಂದು ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಈ ದೇಶವೇ ತನ್ನ ಉಸಿರು, ತನ್ನ ಸಂಘಟನೆಯ ಆತ್ಮ ಅಂತ ಬದುಕುವ, ರಾಷ್ಟ್ರಕ್ಕಾಗಿ ತ್ಯಾಗವನ್ನು ಗೈತಾ ಇರುವಂಥ ಸಂಘಟನೆ. ಕೇರಳದಲ್ಲಿ RSS ಕಾರ್ಯಕರ್ತರ ಕಗ್ಗೊಲೆ ನಡೀತಾ ಇದೆ. ಈ 78 ವರ್ಷದಲ್ಲಿ
ಯಾವುದೇ ಒಬ್ಬ ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತ ಈ ದೇಶದಲ್ಲಿ ಈ RSSನ ಒಂದು ಕಗ್ಗೊಲೆ ನಡೀತಾ ಇದೆ, ಅದು ತಪ್ಪು ಅನ್ನುವಂಥ ಮಾತನ್ನು ಹೇಳಲಿಲ್ಲ. ಪಾಕಿಸ್ತಾನದಲ್ಲಿ, ಬಾಂಗ್ಲಾದಲ್ಲಿ ದಿನಂಪ್ರತಿ ಪ್ರತಿ ಕ್ಷಣ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ, ಯಾರೂ ಹೇಳಲಿಲ್ಲ. 80ರ ದಶಕದಲ್ಲಿ ಸಿಖ್ಖರ ಒಂದು ಕಗ್ಗೊಲೆ ನಡೆಯಿತು ದೆಹಲಿಯಲ್ಲಿ, ಯಾರೂ ಅದರ ಬಗ್ಗೆ ಒಂದು ನೈತಿಕವಾಗಿ ಇಂಥದ್ದೊಂದು ನಡೆದಿದೆ, ನಡೆಬಾರದಿತ್ತು ಅನ್ನುವಂಥ ಮಾತನ್ನು ಆಡಿಲ್ಲ. ಗೋಡ್ಸೆ ಗಾಂಧಿಯವರನ್ನ ಕೊಂದಾಗ ಅದರ ನಂತರ ಎಂಥ ಒಂದು ಮಾರಣ ಹೋಮ ನಡೆಯಿತು ಅನ್ನೋದನ್ನು ಇತ್ತೀಚೆಗೆ ಒಂದು ಪುಸ್ತಕ ಪ್ರಕಟ ಆಗಿದೆ, ಅದರ ಬಗ್ಗೆ ನಮ್ಮಲ್ಲಿ ವಿಡಿಯೋ ಮಾಡಿದ್ದೇವೆ. ಚಿತ್ಪಾವನ ಬ್ರಾಹ್ಮಣರ ಮಾರಣ ಹೋಮ ಯಾವ ರೀತಿಯಲ್ಲಿ ಭೀಭತ್ಸವಾಗಿ ನಡೆಯಿತು ಅಂತಂದರೆ ಅದನ್ನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದರ ಬಗ್ಗೂ ಯಾರು ಮಾತಾಡ್ತಾ ಇಲ್ಲ. ಇಂಥದ್ದು 100,000 ಘಟನೆಗಳು ನಡೆದಿದ್ದಾವೆ. ಇಂಡಿಯಾ ಪಾಕಿಸ್ತಾನ ವಿಭಜನೆಯಲ್ಲಿ ಎಷ್ಟು ಜನ ಹಿಂದೂಗಳ ರಕ್ತ ಹರಿದಿದೆ, ಅದರ ಬಗ್ಗೆ ಯಾರು ಮಾತಾಡಿಲ್ಲ. RSS ಸಂಘಟನೆ ಈ 100 ವರ್ಷದಲ್ಲಿ ದೇಶವನ್ನು ಕಟ್ಟಿದೆ, ಭಾವನೆಯನ್ನು ಕಟ್ಟಿದೆ, ಸಮಾಜವನ್ನು ಕಟ್ಟಿದೆ. ಅದರ ಜೊತೆಗೆ ಸನಾತನ ಧರ್ಮವನ್ನು ನೆಲಮೂಲದಿಂದ ತಳಮೂಲದಿಂದ ಇವತ್ತು ಗಗನ ಸದೃಶವಾಗಿ ಕಟ್ಟಿ ನಿಲ್ಲಿಸಿದೆ. ಅದರ ಸಾಕ್ಷಿ ಪ್ರಜ್ಞೆ ಮತ್ತು ಫಲಿತಾಂಶ ಏನು ಅಂದರೆ ಬಂಗಾಲದಲ್ಲಿ ಇವತ್ತು BJP ಸಶಕ್ತವಾಗಿ ಅರಳಿರೋದು. 78 ವರ್ಷಗಳಲ್ಲಿ ಬಹುಸಂಖ್ಯಾತರಾಗಿಯೂ ಮೂಲ ನಿವಾಸಿಗಳಾಗಿಯೂ ಭಾರತದ ಇಡೀ ಒಂದು ಆತ್ಮದ್ರವ್ಯವಾಗಿ ಬದುಕಿ ಬಾಳಿದಂಥ ಸಾವಿರ ವರ್ಷಗಳ ಇತಿಹಾಸ ಇರುವಂಥ ಮಹಾಭಾರತ, ರಾಮಾಯಣ, ಉಪನಿಷತ್ತು ಇಂಥ ಆರ್ಷ ಪರಂಪರೆಯನ್ನು ಇಡೀ ಪ್ರಪಂಚಕ್ಕೆ ಚಿರಂತನವಾಗಿ ಕೊಟ್ಟಂಥ ಹಿಂದೂ ಧರ್ಮ 2ನೆಯ 3ನೆಯ ಧರ್ಮವಾಗಿಯೋ 3ನೆಯ ಸ್ಥಳದಲ್ಲೋ 3ನೆಯ ಹೆಜ್ಜೆಯಲ್ಲೋ ಬದುಕುವಂಥ ಒಂದು ದುಸ್ಥಿತಿ ಇತ್ತು. ಈ 12 ವರ್ಷದಲ್ಲಿ ಅದು ಮಗ್ಗಲು ಮುರಿದಿದೆ. ಇಡೀ ಭಾರತದಲ್ಲಿ ಇವತ್ತು ಧ್ರುವೀಕರಣ ಆಗ್ತಾ ಇದೆ. ಅದನ್ನು ನೋಡಿ ಭಯಗೊಂಡಿದ್ದೀರಿ, ಅದನ್ನು ನೋಡಿ ಅದರಿದ್ದೀರಿ. ಆದ್ದರಿಂದ ಎಲ್ಲೆಲ್ಲಿ ಸಾಧ್ಯವೋ ತುಷ್ಟೀಕರಣದ ರಾಜಕಾರಣ, ಹಿಂದೂಗಳ ಅವಹೇಳನ, ಹಿಂದೂಗಳನ್ನು ಪ್ರತಿನಿಧಿಸುವ ಯಾವುದೇ ಸಂಘಟನೆ ಇರ್ಬೋದು, ಅದು RSS ಭಾಳ ಮುಂಚೂಣಿಯಲ್ಲಿದೆ. ಅದು ಬಿಟ್ಟರೆ ಯಾವುದೇ ಸಂಘಟನೆಯನ್ನು ಕೂಡ ಅತ್ಯಂತ ಕ್ರೂರವಾಗಿ, ಹಿಂಸಾತ್ಮಕವಾಗಿ ಅದನ್ನು ನೋಡುವ, ಚರ್ಚಿಸುವ ಮತ್ತು ಸುಳ್ಳುಗಳ ಸರಮಾಲೆಯನ್ನೇ ಮುಗ್ಧರ ಮನಸ್ಸಿಗೆ ಹರಿಬಿಡುವ ಕೆಲಸವನ್ನು ನೀವು ಮತ್ತು ನಿಮ್ಮಂಥವರು ಬಹಳಷ್ಟು ಕಾಲದಿಂದ ಮಾಡ್ತಾ ಇದ್ದೀರಿ. ಆದರೆ ಈಗ ಕಾಲ ಬದಲಾಗಿದೆ, ಜನ ಬದಲಾಗಿದ್ದಾರೆ, ಸಮಾಜ ಬದಲಾಗಿದೆ ಮತ್ತು ಇದನ್ನು ಪ್ರಶ್ನಿಸುವ ಮನಸ್ಸುಗಳು ಅತ್ಯಂತ ಧೀರೋದಾತ್ತವಾಗಿ ಸಾಮಾಜಿಕ ವ್ಯವಸ್ಥೆಯಿಂದ, ಜನಜೀವನದ ಹೊಕ್ಕುಳಿನಿಂದ ಬಹಳ ಜನ ಹುಟ್ಟಿ ಬಂದಿದೆ. ಹಾಗಾಗಿ ನೀವಿವತ್ತು RSSನ್ನು ಕೊಲೆಪಾತಕ ಸಂಘಟನೆ ಅಂತ ಹೇಳಿದ್ದೀರಿ, ಲೂಟಿಕೋರ ಸಂಘಟನೆ ಅಂತ ಹೇಳಿದ್ದೀರಿ. ಇದನ್ನು ಎಲ್ಲಿ ಪ್ರಶ್ನಿಸಬೇಕು, ಎಲ್ಲಿ ನಿಮ್ಮ ಉತ್ತರವನ್ನು ಪಡ್ಕೋಬೇಕೋ ಅಲ್ಲಿ ಪಡ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಆರಂಭ ಆಗಿದೆ, ಆಗತ್ತೆ ಅನ್ನುವಂಥ ವಿಶ್ವಾಸ ನನ್ನದು. ನೀವೇ ಹೇಳ್ತೀರಿ ರಾಜಕೀಯ ಮಾಡಿ, ಧಾರ್ಮಿಕ ರಾಜಕಾರಣ ಅಥವಾ ಧರ್ಮದ ಹೆಸರಿನಲ್ಲಿ ನೀವು ಸಮಾಜವನ್ನು ಹಾಳು ಮಾಡಬೇಡಿ. ಅಂದರೆ ರಾಜಕಾರಣ ಅಂತಂದರೆ ಯಾವ ಪಟಿಂಗತನವನ್ನು ಮಾಡ್ಬೋದೇನು? ರಾಜಕಾರಣ ಅಂತಂದರೆ ಅದಕ್ಕೆ ಒಂದು ಸಮ್ಯಕ್ಕಾದಂಥ ಅಥವಾ ಅದಕ್ಕೊಂದು ಸಮನ್ವಯ ಪ್ರಜ್ಞೆಯೋ ಅಥವಾ ಅದಕ್ಕೊಂದು ಸಹಬಾಳ್ವೆಯ ಪ್ರಜ್ಞೆಯೋ ಅದಕ್ಕೊಂದು ಸಾತ್ವಿಕ ನೆಲೆಗಟ್ಟೋ ಸತ್ಯಸಂಧತೆಯ ನೆಲೆಗಟ್ಟೋ ಬೇಡ ಅನ್ನೋದನ್ನು ನೀವೇ ಹೇಳುವ ಮೂಲಕ ರಾಜಕೀಯಕ್ಕೆ ಒಂದು ಹೊಸ ದಾರಿಯನ್ನು ಹಾಕ್ಕೊಟ್ಟಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಆದರೆ ನಿಮ್ಮ ನಾಲಿಗೆಯ ಒಂದು ಚಹರೆಯನ್ನು, ಚರಿಷ್ಮವನ್ನು, ಚಾರಿತ್ರ್ಯವನ್ನು ಅದು ಹೇಳಬಹುದೇ ಹೊರತು RSSಗೆ ಇದು ಒಂದು ಕೂದಲನ್ನೂ ಕೊಂಕಿಸುವ ಒಂದು ಅನಾಹುತವನ್ನು ಖಂಡಿತಕ್ಕೂ ಅದು ಮಾಡುವುದಿಲ್ಲ. ಯಾಕೆಂತಂದರೆ RSSಗೆ ಪ್ರಚಾರ ಪ್ರಿಯತೆಯೇ ಇಲ್ಲ. RSS ತಾನು ಮಾಡಿದ ಕೆಲಸವನ್ನು ನಮ್ಮಂಥವರು ಯಾರೋ ಒಂದು ಕೆಲವರು ಹೇಳಬಹುದೇ ಬಿಟ್ಟರೆ, ಮಾಧ್ಯಮಗಳು ಚಿತ್ರಿಸಬಹುದೇ ಬಿಟ್ಟರೆ, ಸಾಮಾಜಿಕವಾಗಿ ಅದರ ಅನುಭೂತಿಯನ್ನು ಪಡೆದವರು, ಫಲಾನುಭವಿಗಳು ಅದರ ಬಗ್ಗೆ ಮಾತಾಡಬಹುದೇ ಬಿಟ್ಟರೆ, ಈ 100 ವರ್ಷದಲ್ಲಿ RSS ತನ್ನ ಬಗ್ಗೆ ಯಾವುದೇ ಒಂದು ಆತ್ಮಕಥೆಯನ್ನು ಹೇಳಲಿಲ್ಲ, ಆತ್ಮವಿವೇಚನೆಯನ್ನು ಹೇಳಲಿಲ್ಲ, ಅಥವಾ ತಾನು ಇಂತಿಂಥ ಕೆಲಸ ಮಾಡಿದೆ ಅಂಥೇಳಿ ಅದು ಒಂದು ಮ್ಯಾನಿಫೆಸ್ಟೋವನ್ನು ತಂದಿಲ್ಲ, ಪ್ರಚಾರದ ಸಾಮಗ್ರಿಗಳನ್ನು ತಂದಿಲ್ಲ. ಅದೆಲ್ಲವನ್ನು ಮೀರಿದಂಥ ಒಂದು ಸಂಘಟನೆ. ಅದು ಇಹಲೋಕದ ಯೋಚನೆ ಅನ್ನೋದಕ್ಕಿಂತ ಅದು ಅಲೌಕಿಕವಾದಂಥ ಒಂದು ಧಾರ್ಮಿಕ ನೆಲೆಗಟ್ಟಿನಲ್ಲಿ ದೇಶೀಯತೆಯ ರಾಷ್ಟ್ರೀಯತೆಯ ನೆಲೆಗಟ್ಟಿನಲ್ಲಿ ಹುರಿಗೊಂಡಂಥ ಒಂದು ಸಂಘಟನೆ. ಆ ಸಂಘಟನೆ ಬಗ್ಗೆ ನೀವು ಏನೇ ಆಪಾದನೆ ಮಾಡಿದರೂ ಕೂಡ ಅದನ್ನು ಇಲ್ಲಿಯವರೆಗೆ ಅದನ್ನು ದಕ್ಕಿಸಿಕೊಂಡು ಅದನ್ನು ಮೀರಿ ಸುಪ್ರೀಂ ಕೋರ್ಟ್ವರೆಗೂ ಕೂಡ ನ್ಯಾಯ ಭಿಕ್ಷೆಯನ್ನು ಪಡೆದು ಸಾಂವಿಧಾನಿಕವಾಗಿ ಮತ್ತು ಅದು ಕಾನೂನಾತ್ಮಕವಾಗಿ ಸಂಪೂರ್ಣವಾಗಿ
ಸಿಂಧುಗೊಂಡಂಥ ಸಂಘಟನೆ. ಪ್ರಿಯಾಂಕ ಖರ್ಗೆ ಅವರು ಮತ್ತು ನೀವು ಮಾತ್ರ ಮಾತಾಡ್ತಾ ಇದ್ದೀರಿ. DK ಶಿವಕುಮಾರ್ ಕೂಡ ನನಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ಮಾಹಿತಿ ತರಿಸ್ಕೊಳ್ತೇನೆ ಅಂತ ಹೇಳಿದ್ದಾರೆ ಹೊರತು RSSನ ಬಗ್ಗಾಗಲಿ ಇನ್ನೊಂದರ ಬಗ್ಗಾಗಲಿ ಅವರು ಯಾವುದೇ ರೀತಿಯ ದುಡುಕಿನ ಮಾತಾಡಿಲ್ಲ. ಬೆಳಗಾವಿಯಲ್ಲಿ ಅಂತ ಸಮಾವೇಶ ನಡೀತಾ ಇದೆ. ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರನ್ನು ಅದ್ರ ಕೇಳಿದ್ರೆ ನಮಗೆ ಮಾಡ್ಲಿಕ್ಕೆ ಬೇರೆ ತುಂಬ ಕೆಲಸ ಇದೆ ರೀ, ಅದರ ಬಗ್ಗೆನೇ ಏನ್ರಿ ಮಾತಾಡ್ತೀರಿ ಅನ್ನುವ ಮಾತನ್ನು ಆಡಿದ್ದಾರೆ ಹೊರತು ಪ್ರಿಯಾಂಕ ಖರ್ಗೆ ಅವರ ಮಾತನ್ನಾಗಲಿ ನಿಮ್ಮ ಮಾತನ್ನಾಗಲಿ ಕಾಂಗ್ರೆಸ್ಸಿಗರೇ ಸಮರ್ಥನೆ ಮಾಡ್ತಾ ಇಲ್ಲ. ನೆನಪಿಡಿ, RSS ಇತ್ಯಾದಿ ಅಂದುಕೊಳ್ಳೇನೆ ಮಾಧ್ಯಮದ ಮೈಕನ್ನು ಬದಿಗೆ ಸರಿಸಿ ಅವರು ಆಚೆ ಕಡೆ ಹೋಗ್ತಾ ಇರುವಂಥದ್ದು, ಮಾತು ಬದಲಾಯಿಸ್ತಾ ಇರುವಂಥದ್ದನ್ನು ಗಮನಿಸಿದರೆ ಕಾಂಗ್ರೆಸ್ಸಿನ ಒಳಗಡೆನೇ RSSನ ವಿರುದ್ಧವಾಗಿ ಸಮರ ಸಾರಿರುವ ನಿಮ್ಮಿಬ್ಬರ ಬಗ್ಗೆ ಯಾವುದೇ ಒಮ್ಮತ ಇಲ್ಲ ಅನ್ನೋದು ಈಗಾಗಲೇ ಜಾಹೀರಾಗಿದೆ. ಹಾಗಾಗಿ ನಿಮ್ಮ ಗಂಟಲು ಶೋಷಣೆ ಅಥವಾ ನಿಮ್ಮ ಸಮಯದ ವ್ಯರ್ಥ ಅಷ್ಟೇ ಆಗಬಹುದೇ ಹೊರತು ಅದು ನಿಮ್ಮದಿಬ್ಬರದೂ ಅರಣ್ಯ ರೋದನವೇ ಹೊರತು ಇದು ಯಾವುದೂ ಕೆಲಸಕ್ಕೆ ಬಾರದೇ ಇದ್ದದ್ದು ಅನ್ನೋದನ್ನು ಸಮಾಜ ಈಗಾಗಲೇ ತೀರ್ಮಾನಿಸಿದೆ. RSSಸು ತೀರ್ಮಾನಿಸಿದೆ. ಅದರ ಭೀಮ ಹೆಜ್ಜೆ, ಅದರ ಆನೆಯ ಹೆಜ್ಜೆ ಅದು ಯಾವುದೇ ಅಡೆತಡೆ ಇಲ್ಲದೇ ಅದು ಮುಂದುವರೆದಿದೆ. ನಿಮ್ಮ ಈ ಒಂದು ಕೆನೆಯುವಿಕೆ, ಈ ಒಂದು ಆಕ್ರೋಶ, ಈ ಒಂದು ಹೊಲಸನ್ನು ಎರಚುವಂಥ ಕೆಲಸ ಅದು ವ್ಯಕ್ತಿಗತವಾಗಬಹುದೇ ಹೊರತು ಅದು ಯಾವುದೇ ರೀತಿಯ ಸಾಮೂಹಿಕವಾದಂಥ ಒಂದು ಫಲವನ್ನು ತರಲಾರದು ಅನ್ನೋದು ಈಗಾಗಲೇ ಸಿದ್ಧಗೊಂಡಿದೆ. ಆದರೆ ಇಂಥ ಒಂದು 100 ವರ್ಷ ದಾಟಿದಂಥ ದೇಶಕ್ಕಾಗಿ, ಸಮಾಜಕ್ಕಾಗಿ, ಧರ್ಮಕ್ಕಾಗಿ ಪ್ರಾಣಾರ್ಪಣೆಯನ್ನು ಮಾಡ್ತಾ ಬಂದಂಥ ಒಂದು ಸಂಘಟನೆಗೆ ಕೊಲೆಪಾತಕತನವನ್ನು, ಲೂಟಿಕೋರತನವನ್ನು ನೀವು ಅಂಟಿಸ್ತೀರಿ ಅಂತಾದರೆ ಅದು ಎಷ್ಟು ಕ್ಷುದ್ರವಾಗಿದೆ ಅದರ ಹಿಂದಿರುವಂಥ ಒಂದು ಮನಸ್ಸು ಅನ್ನೋದನ್ನು ಸಮಾಜ ಅರ್ಥ ಮಾಡ್ಕೊಳ್ತಾ ಇದೆ. ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ. ಅದರ ಜೊತೆಗೆ ಅಲ್ಲಿ ಎಲ್ಲಿ ಪ್ರಶ್ನಿಸಬೇಕು ಅಲ್ಲಿ ಪ್ರಶ್ನಿಸಲಿಕ್ಕೆ ಅದು ಈ ಸಮಾಜದ ಮನಸ್ಸು ಸಿದ್ಧವಾಗಿದೆ ಅನ್ನೋದರ ಬಗ್ಗೆ ನಾನು ಹೇಳ್ತಾ, ನಿಮಗೇನು ಅನ್ನಿಸ್ತದೆ ಅನ್ನೋದನ್ನು ದಯವಿಟ್ಟು ಪ್ರತಿಕ್ರಿಯಿಸಿ. ಮತ್ತು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಒಂದು ದೇಶ ಕಟ್ಟುವ, ದೇಶಭಕ್ತಿಯ, ರಾಷ್ಟ್ರೀಯತೆಯ ಒಂದು ನಮ್ಮ ನಿಲುವಿಗೆ ನಿಮ್ಮ ಸ್ಪಂದನ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ.